ನಮಸ್ಕಾರ, ನನ್ನ ಹೆಸರು ಮಧುಮಿತಾ ನಟರಾಜ. ಇವಾಗ ಎಲ್ಲರೂ ಕೇಳ್ತಾ ಇರೋ ಕ್ವೆಶ್ಚನ್, E20 ಅಂದರೆ ಏನು? ಸಿಂಪಲ್. ಇ ಅಂದರೆ ಈಥನಾಲ್, 20 ಅಂದರೆ 20%. ನೀವು ಯಾವುದಾದ್ರೂ ಪೆಟ್ರೋಲ್ ಬಂಕ್ಗೆ ಹೋಗಿದ್ರೆ 2 ಆಪ್ಷನ್ಸ್ ಕೊಡ್ತಾರೆ, ನಾರ್ಮಲ್ ಪೆಟ್ರೋಲ್, E20. ನಾರ್ಮಲ್ ಪೆಟ್ರೋಲಲ್ಲಿ 10% ಈಥನಾಲ್ ಇರುತ್ತೆ, E20ಯಲ್ಲಿ 20% ಈಥನಾಲ್ ಮಿಕ್ಸ್ ಆಗಿರುತ್ತೆ. ಇವಾಗ E20 ಯೂಸ್ ಮಾಡಿದ್ರೆ ಪೊಲ್ಯೂಷನ್ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಆದರೆ ಏನು ಹೇಳಲ್ಲ ಅವರಂದರೆ ಮೈಲೇಜ್ ಮತ್ತು ಇಂಜಿನ್ ಎರಡೂ ಎಫೆಕ್ಟ್ ಆಗ್ಬೋದು. ಯಾಕೆಂದರೆ E20 ಎಲ್ಲ ಗಾಡಿಗಳಿಗೂ ಕಂಪ್ಯಾಟಬಲ್ ಇರಲ್ಲ, ಎಸ್ಪೆಷಲಿ ಹಳೆ ಗಾಡಿಗಳಿಗೆ. ಸೊ ನೀವು ಪೆಟ್ರೋಲ್ ಹಾಕಕ್ಕೆ ಮುಂಚೆ ನಿಮ್ಮ ಗಾಡಿ E20 ಕಂಪ್ಯಾಟಬಲ್ ಇದೆಯಾ ಅಂತ ನಿಮ್ಮ ಮ್ಯಾನ್ಯುಲಲ್ಲಿ ಇಲ್ಲಾಂದರೆ ನಿಮ್ಮ ಮ್ಯಾನುಫ್ಯಾಕ್ಚರ್ ಹತ್ರ ಕಾಂಟ್ಯಾಕ್ಟ್ ಮಾಡಬೇಕು. E20 ಈಕೋ ಫ್ರೆಂಡ್ಲಿ ಅಂತ ಹೇಳ್ತಾರೆ, ಆದರೆ ಅದರ ಡಿಸಡ್ವಾಂಟೇಜಸ್ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ. ಇವಾಗ ನಾನು ಹೇಳ್ತೀನಿ. ಫಸ್ಟ್, ನೀವು E20 ಪೆಟ್ರೋಲ್ ಯೂಸ್ ಮಾಡಿದರೆ ನಿಮ್ಮ ಮೈಲೇಜ್ 3%ಇಂದ 7%ವರೆಗೂ ಕಡಿಮೆ ಆಗ್ಬೋದು. ನೆಕ್ಸ್ಟ್, ನಿಮ್ಮ ಗಾಡಿ ಹಳೆ ಗಾಡಿ ಅಂದರೆ ನಿಮ್ಮ ಎಂಜಿನ್ ಮೇಲೆ ಮೋಸ್ಟ್ ಅಫೆಕ್ಟ್ ಆಗುತ್ತೆ. ಯಾಕಂದರೆ ನಿಮ್ಮ ಫ್ಯೂಲ್ ಪೈಪ್ಸ್, ರಬ್ಬರ್ ಪಾರ್ಟ್ಸ್, ಎಂಜಿನ್ ಕಾಂಪೊನೆಂಟ್ಸ್ ಎಲ್ಲನೂ ಅಫೆಕ್ಟ್ ಆಗ್ಬೋದು. ಕೆಲವು ಗಾಡಿಗಳಲ್ಲಿ ಪಿಕಪ್ ಪ್ರಾಬ್ಲಮ್ ಫೇಸ್ ಮಾಡ್ಬೋದು. ಲಾಸ್ಟ್ಲಿ, E20 ಮಾಯ್ಶ್ಚರ್ನ ಜಾಸ್ತಿ ಅಬ್ಸಾರ್ಬ್ ಮಾಡುತ್ತೆ. ಇದರಿಂದ ಲಾಂಗ್ ಟರ್ಮ್ ಫ್ಯೂಲ್ ಸಿಸ್ಟಮ್ಗೆ ಕೊರೋಷನ್ ಆಗುವ ಚಾನ್ಸಸ್ ಇರುತ್ತೆ. ಇವಾಗ ನಿಮ್ಮ ಚಾಯ್ಸ್, ನಿಮ್ಮ ಗಾಡಿನ ಸೇಫ್ ಗಾರ್ಡ್ ಮಾಡಬೇಕಾ ಇಲ್ಲ ನೀವು ಯಾವ ಫ್ಯೂಲ್ ಯೂಸ್ ಮಾಡ್ತೀರಾ ಅಂತ ಡಿಸೈಡ್ ಮಾಡೋದು. ಇವಾಗ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಂದರೆ ಪ್ರೈಸಿಂಗಲ್ಲಿ ಏನಾದರೂ ಡಿಫ್ರೆನ್ಸ್ ಇದೆಯಾ ಅಂತ. ಬೋತ್ ಪೆಟ್ರೋಲ್ ಆ್ಯಂಡ್ ಈಥನಾಲ್ ಪ್ರೈಸಿಂಗ್ ಅಷ್ಟೊಂದು ಡಿಫ್ರೆನ್ಸ್ ಇರಲ್ಲ. ಬಟ್ E20 ಯೂಸ್ ಮಾಡಿದರೆ ನಿಮ್ಮ ಮೈಲೇಜ್ ಅದು ಕಡಿಮೆ ಕೊಡುತ್ತೆ. ಅಂದರೆ ಸೇಮ್ ಅಮೌಂಟ್ ಪೇ ಮಾಡಿದ್ರು 1 ಲೀಟರ್ಗೆ ನಿಮ್ಮ ಫ್ಯೂಯಲ್ ಬೇಗ ಮುಗಿಯಲು ಚಾನ್ಸಸ್ ಇದೆ. ಸೊ ಈಗ E20 ಪೆಟ್ರೋಲ್ ಯೂಸ್ ಮಾಡಿದರೆ ಎಫೆಕ್ಟ್ ಆಗೋದು ನಿಮ್ಮ ಗಾಡಿ ಇಂಜಿನ್ ಮಾತ್ರ ಅಲ್ಲ, ನಿಮ್ಮ ಪಾಕೆಟ್ಸು.